ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು GNM ಕೋರ್ಸ್ ಅಂದರೆ ಜನರಲ್ ನರ್ಸಿಂಗ್ ಮಿಡ್ವೈಫರಿ ಅಂದರೆ ಇಲ್ಲಿ ಡಿಪ್ಲೊಮಾ ನರ್ಸಿಂಗ್ ಕೋರ್ಸ್ ಬಗ್ಗೆ ಇಲ್ಲಿ ಮಾಹಿತಿ ಕೊಡ್ತಾ ಇದ್ದೀನಿ. ಸ್ನೇಹಿತರೆ, ಇದು 3 ವರ್ಷದ ಡಿಪ್ಲೊಮಾ ನರ್ಸಿಂಗ್ ಕೋರ್ಸ್ ಆಗಿರುತ್ತೆ. ಇಲ್ಲಿ ನೋಡ್ಬೋದು 2022-23ನೇ ಸಾಲಿನ ಶೈಕ್ಷಣಿಕ ವರ್ಷಕ್ಕೆ ಸರ್ಕಾರಿ ನರ್ಸಿಂಗ್ ಶಾಲೆ ಹಾಗೂ ಖಾಸಗಿ ನರ್ಸಿಂಗ್ ಶಾಲೆಗೆ ಸರ್ಕಾರಿ ಕೋಟಾದ ಸೀಟುಗಳು ಪ್ರವೇಶಕ್ಕಾಗಿ ಅರ್ಹ ಅಭ್ಯರ್ಥಿಗಳಿಂದ ಆನ್ಲೈನ್ ಮುಖಾಂತರ ಅರ್ಜಿ ಆಹ್ವಾನಿಸಲಾಗಿದೆ. ಇಲ್ಲಿ ನೋಡ್ಬೋದು ಅಫಿಷಿಯಲ್ ವೆಬ್ಸೈಟ್ ಆಗಿರುತ್ತೆ. ಇಲ್ಲಿ ಇನ್ವೈಟೆಡ್ ಅಪ್ಲಿಕೇಶನ್ ಫಾರ್ ಜನರಲ್ ನರ್ಸಿಂಗ್ ಆ್ಯಂಡ್ ಮಿಡ್ವೈಫರಿ ಕೋರ್ಸ್ ಫಾರ್ ದಿ ಅಕಾಡೆಮಿಕ್ ಇಯರ್ 2022-23 ಅಂತ ಇದೆ. ಕರ್ನಾಟಕ ನರ್ಸಿಂಗ್ ಆ್ಯಂಡ್ ಪ್ಯಾರಾಮೆಡಿಕಲ್ ಎಜುಕೇಷನ್ ರೆಗ್ಯುಲೇಷನ್ ಅಥಾರಿಟಿ, ಕರ್ನಾಟಕ ಸ್ಟೇಟ್ ಡಿಪ್ಲೊಮಾ ನರ್ಸಿಂಗ್ ಎಕ್ಸಾಮಿನೇಷನ್ ಬೋರ್ಡ್, ಇದು ಅಫಿಷಿಯಲ್ ಪೋರ್ಟಲ್ ಆಗಿದೆ. KSDNEB.org ಈ ವೆಬ್ಸೈಟನ್ನು ಓಪನ್ ಮಾಡಿದರೆ ಇಲ್ಲಿ ನೋಟಿಫಿಕೇಷನ್ ನೋಡ್ಬೋದು. ಸರ್ಕಾರದ ಆದೇಶ ಸಂಖ್ಯೆ ಇಲ್ಲಿ ಬಂದಿದೆ. ಬೆಂಗಳೂರು ದಿನಾಂಕ 31/8/2019 ತಿಳಿಸಿರುವಂತೆ ನೋಡಿ, ಇಲ್ಲಿ 2022-23ನೇ ಸಾಲಿನ ಶೈಕ್ಷಣಿಕ ವರ್ಷಕ್ಕೆ ಡಿಪ್ಲೊಮಾ ಇನ್ ನರ್ಸಿಂಗ್ ಆ್ಯಂಡ್ ಮಿಡ್ವೈಫರಿ ಕೋರ್ಸಿನ ಆಯ್ಕೆಗಾಗಿ ಸರ್ಕಾರಿ ನರ್ಸಿಂಗ್ ಹಾಗೂ ಖಾಸಗಿ ನರ್ಸಿಂಗ್ ಶಾಲೆಗಳಲ್ಲಿ ಸರ್ಕಾರಿ ಕೋಟಾದ ಸೀಟುಗಳಿಗೆ ದ್ವಿತೀಯ PUCಯಲ್ಲಿ ಉತ್ತೀರ್ಣರಾದ ಅಭ್ಯರ್ಥಿಗಳಿಗೆ ಆನ್ಲೈನ್ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಸ್ನೇಹಿತರೆ, ಸೆಕೆಂಡ್ PUC ಆಗಿರಬೇಕು, ಸೈನ್ಸ್ ಸೆಕೆಂಡ್ PUCಯಲ್ಲಿ ಪಾಸ್ ಆಗಿರಬೇಕು. ಇಲ್ಲಿ ನೋಡಿ, ಅರ್ಜಿ ದಿನಾಂಕ 23/6/2022ರಿಂದ 22/7/2022 ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಬಹುದು. ವೆಬ್ಸೈಟ್ ನೋಡಿ KSDNEB.org. ಇಲ್ಲಿ ಅರ್ಜಿ ಶುಲ್ಕ ಜನರಲ್ಲಿಗೆ 400 ಇದೆ ಹಾಗೂ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ವರ್ಗ 1 ಅವರಿಗೆ 250 ಆಗಿರುತ್ತೆ. ಬೇರೆ ಎಲ್ಲ ಕೆಟಗರಿಗೆ 400 ರೂಪಾಯಿ, ಜನರಲ್ಗೆ 400 ರೂಪಾಯಿ ಆಗಿರುತ್ತೆ. ಅರ್ಜಿ ಸಲ್ಲಿಸಲು ನೋಡಿ ಇಲ್ಲಿ ವೆಬ್ಸೈಟ್ ಕೂಡ ಇದೆ. ಕೆಳಗಡೆ ನೋಡಿ ಇಲ್ಲಿ ಕ್ಲಿಕ್ ಹೇರ್ ಅಂತ ಇದೆ. ನೆಕ್ಸ್ಟ್ ಪೇಜ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ವಿದ್ಯಾರ್ಥಿ ನೋಡಿ, ಅಭ್ಯರ್ಥಿಗಳ ಸರ್ಕಾರ ಅಧಿಸೂಚನೆ ಸಂಖ್ಯೆ ಇಲ್ಲಿ ಹಾಗೂ ಭಾರತೀಯ ಶುಶ್ರೂಷಾ ಪರಿಷ್ಕೃತ ಪ್ರವೇಶ ಅರ್ಹತೆ ನೋಡಿ 10+2 ಅಲ್ಲಿ 40% ಇಲ್ಲಿ ಪಾಸ್ ಆಗಿರಬೇಕು. 40%ಇಂದ ಮಿನಿಮಮ್ 40%ಇಂದ ಪಾಸ್ ಆಗಿರಬೇಕು. ಸೈನ್ಸ್ ಪ್ರಿಫರೇಬಲ್ ಇದೆ. 5% ಈಸ್ ರಿಲ್ಯಾಕ್ಸ್ ಫಾರ್ SC/ST ಕ್ಯಾಂಡಿಡೇಟ್ಸ್. ನೋಡಿ, ಇಲ್ಲಿ ಕ್ಯಾಂಡಿಡೇಟ್ಸ್ ಆರ್ ಆಲ್ಸೋ ಎಲಿಜಿಬಲ್ ಫ್ರಮ್ ಸ್ಟೇಟ್ ಓಪನ್ ಸ್ಕೂಲ್ ರೆಕಗ್ನೈಸ್ಡ್ ಬೈ ಸ್ಟೇಟ್ ಗೌರ್ಮೆಂಟ್ ಆ್ಯಂಡ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲ್. ಇಲ್ಲಿ ಡಿಸ್ಟೆನ್ಸ್ ಎಜುಕೇಷನ್ನಿಂದ ನೋಡಿ, ಇಲ್ಲಿ ರೆಕಗ್ನೈಸ್ಡ್ ಆಗಿರೋ ಇನ್ಸ್ಟಿಟ್ಯೂಟಿಂದ ಪಾಸ್ ಆಗಿದ್ರು ಕೂಡ ಅವರು ಕೂಡ ಇಲ್ಲಿ ಅಪ್ಲೈ ಮಾಡ್ಬೋದು. ನೋಡಿ, ಇಲ್ಲಿ ಅದೇ ಪ್ರಕಾರ ಇಲ್ಲಿ ಎಲ್ಲ ಮಾಹಿತಿ ಇಲ್ಲಿ ಕೊಡಲಾಗಿದೆ. ಅಭ್ಯರ್ಥಿ 1ನೇ ತರಗತಿಯಿಂದ 12ನೇ ತರಗತಿಯವರೆಗೆ ಕನಿಷ್ಠ 7 ವರ್ಷ ಕರ್ನಾಟಕ ರಾಜ್ಯದಲ್ಲಿ ಇಲ್ಲಿ ಸರ್ಕಾರದಿಂದ ಮಾನ್ಯತೆ ಪಡೆದ ಶಿಕ್ಷಣ ಸಂಸ್ಥೆಗಳಲ್ಲಿ ವ್ಯಾಸಂಗ ಮಾಡಿರಬೇಕು. ಕೂಡ ಇಲ್ಲಿ ಸರ್ಟಿಫಿಕೇಟ್ ಕೂಡ ಅದನ್ನು ಕೂಡ ನಾವು ಇಲ್ಲಿ ಹಾಕಬೇಕಾಗುತ್ತೆ. 7 ಇಯರ್ಸ್ ಮಿನಿಮಮ್ ಇಲ್ಲಿ ಕರ್ನಾಟಕದಲ್ಲಿ ಸ್ಟಡಿ ಮಾಡಿರಬೇಕು. ನೋಡಿ, ಇಲ್ಲಿ ವಿವಾಹಿತ ಮಹಿಳಾ ಅಭ್ಯರ್ಥಿಗಳ ಪತಿಯ ಆದಾಯ ಪ್ರಮಾಣ ಪತ್ರವನ್ನು ಸಕ್ಷಮ ಪ್ರಾಧಿಕಾರದಿಂದ ಇಲ್ಲಿ ಲಗತ್ತಿಸಬೇಕಾಗುತ್ತೆ. ಅದೇ ಪ್ರಕಾರ ಅಂಗವಿಕಲರ ಕೋಟಾ ಕೂಡ ಇಲ್ಲಿದೆ. ತರಬೇತಿ ಅವಧಿ ನೋಡಿ, ಇಲ್ಲಿ ತರಬೇತಿ ಅವಧಿ 3 ವರ್ಷಗಳಾಗಿದ್ದು ಸರ್ಕಾರಿ ನಿಯಮಗಳ ಅನುಸಾರ ಇಲ್ಲಿ ತರಬೇತಿ ಕೊಡಲಾಗುತ್ತೆ. ಹಾಗೂ ನೋಡಿ, ಇಲ್ಲಿ ಹೈದರಾಬಾದ್ ಕರ್ನಾಟಕ ಸರ್ಟಿಫಿಕೇಟ್ ಇದ್ದರೆ ಅದು ಕೂಡ ನಾವು ಇಲ್ಲಿ ಅಪ್ಲೈ ಮಾಡ್ಬೋದು. ಮೀಸಲಾತಿ ಕೂಡ ಇದೆ. ಸೇವಾನಿರತ ನೌಕರರ ಮೀಸಲು ಸೀಟುಗಳು ಅದು ಕೂಡ ಇದೆ. ನೋಟಿಫಿಕೇಷನ್ ಕರೆಕ್ಟಾಗಿ ನೋಡ್ಕೊಳ್ಳಿ, ಎಲ್ಲ ಮಾಹಿತಿ ಇಲ್ಲಿ ಕೊಡಲಾಗಿದೆ. ನಂತರ ನೋಡಿ, ಇಲ್ಲಿ ಫಿಲ್ ಅಪ್ಲಿಕೇಶನ್ ಕೆಳಗಡೆ ನೋಡಿ, ಇಲ್ಲಿ ಕ್ಲಿಕ್ ಏರ್ ಪಕ್ಕ ಫಿಲ್ ಅಪ್ಲಿಕೇಶನ್ ಅಂತ ಬರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ನಂತರ ನೋಡಿ, ಇಲ್ಲಿ ಅಭ್ಯರ್ಥಿಯ ಹೆಸರು SSLC ಅಂಕಪಟ್ಟಿಯಲ್ಲಿ ಇರುವಂತೆ ಅದೇ ಪ್ರಕಾರ ಇಲ್ಲಿ ನೇಮ್ ಹಾಕಬೇಕು. ಫಸ್ಟ್ ನೇಮ್, ಮಿಡ್ಲ್ ನೇಮ್, ಲಾಸ್ಟ್ ನೇಮ್. ಫಸ್ಟ್ ನೇಮಲ್ಲಿ ಹಾಕಿ, ಲಾಸ್ಟ್ ನೇಮನ್ನು ಲಾಸ್ಟ್ ನೇಮಲ್ಲಿ ಹಾಕಿ. 2 ನೇಮ್ ಇದ್ದರೆ ಫಸ್ಟ್ ನೇಮಲ್ಲಿ ಹಾಕಿ, 2ನೇ ನೇಮ್ ಲಾಸ್ಟ್ ನೇಮಲ್ಲಿ ಹಾಕಿ. ನಂತರ ಇಲ್ಲಿ ಜನ್ಮ ದಿನಾಂಕ, ಡೇಟ್ ಆಫ್ ಬರ್ತ್ ಹಾಕಬೇಕು. ಜೆಂಡರನ್ನು ಸೆಲೆಕ್ಟ್ ಮಾಡಬೇಕು. ಮ್ಯಾರಿಟಲ್ ಸ್ಟೇಟಸ್, ವಿವಾಹಿತರೇ ಅಥವಾ ಮ್ಯಾರಿಡ್ ಅನ್ಮ್ಯಾರಿಡನ್ನು ಸೆಲೆಕ್ಟ್ ಮಾಡಬೇಕು. ರಿಲಿಜಿಯನನ್ನು ಸೆಲೆಕ್ಟ್ ಮಾಡಬೇಕು. ರಿಲಿಜಿಯನ್ ಸೆಲೆಕ್ಟ್ ಆದ ಬಳಿಕ ಇಲ್ಲಿ ಕೆಟಗರಿ ಕೇಳುತ್ತೆ, ಕೆಟಗರಿ ಸೆಲೆಕ್ಟ್ ಮಾಡಬೇಕು. ನೋಡಿ, ಎಲ್ಲ ಮಾಹಿತಿ ಕರೆಕ್ಟಾಗಿ ನಿಖರವಾಗಿ ಇಲ್ಲಿ ಫಿಲ್ ಮಾಡಬೇಕು. ನೋಡಿ, ಇಲ್ಲಿ ಕೆಟಗರಿಯನ್ನು ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ಕ್ಯಾಸ್ಟ್ ಬರುತ್ತೆ. ಬೇರೆ ಜನರಲ್ಗೆಲ್ಲ ಬರಲ್ಲ. SC/ST ಯಾವ ಕ್ಯಾಸ್ಟ್ ಇದೆ ಅದು ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಆಮೇಲೆ ಇಲ್ಲಿ ಇಮೇಲ್ ID ಇದ್ದರೆ ಇಮೇಲ್ ಹಾಕಿ, ಮೊಬೈಲ್ ನಂಬರ್ ಹಾಕಿ, ಆಧಾರ್ ನಂಬರನ್ನು ಹಾಕಿ. ನಂತರ ಇಲ್ಲಿ ತಂದೆಯ ಹೆಸರು, ಫಾದರ್ಸ್ ನೇಮ್ ಮಾರ್ಕ್ಸ್ ಕಾರ್ಡಲ್ಲಿ ಯಾವ ಥರ ಇರುತ್ತೆ ಅದೇ ಥರ ಹಾಕಿ. ಮದರ್ಸ್ ನೇಮ್ ಹಾಕಿ. ಫಾದರ್ ಮದರ್ ಆಕ್ಯುಪೇಷನ್, ಅವರ ಉದ್ಯೋಗ, ತಂದೆ ತಾಯಿಯ ಉದ್ಯೋಗ ಏನಿದೆ ಅದನ್ನು ಹಾಕಿ. ಆ್ಯನ್ಯುವಲ್ ಇನ್ಕಮ್ ಆಫ್ ಫ್ಯಾಮಿಲಿ, ಇಲ್ಲಿ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟಲ್ಲಿ ಏನು ಆದಾಯ ಇರುತ್ತೋ ಅದನ್ನೇ ಹಾಕಿ.
ಮತ್ತು ಇಲ್ಲಿ ಡೇಟ್ ಆಫ್ ಕ್ಯಾಸ್ಟ್ ಸರ್ಟಿಫಿಕೇಟ್, ಇಲ್ಲಿ ಆದಾಯ ಮತ್ತು ಜಾತಿ ಪ್ರಮಾಣ ಪತ್ರದ ಡೇಟನ್ನು ಹಾಕಬೇಕು. ಇನ್ನೊಂದು ಆಲ್ಟರ್ನೇಟ್ ಮೊಬೈಲ್ ನಂಬರ್ ಇದ್ದರೆ ಅದು ಕೂಡ ಇಲ್ಲಿ ಹಾಕಿ. ಸ್ನೇಹಿತರೆ, ಭಾಳ ಸಿಂಪಲ್ ಆದ ಒಂದು ಅಪ್ಲಿಕೇಶನ್ ಇದೆ. ಈಸಿಯಾಗಿ ಬಹಳ ಸುಲಭವಾಗಿ ಇದನ್ನು ಫಿಲ್ ಮಾಡಿ ನಾವು ಇಲ್ಲಿ ಆನ್ಲೈನ್ ಮುಖಾಂತರ ಅಪ್ಲೈ ಮಾಡ್ಬೋದು. ಇಲ್ಲಿ ಪೋಸ್ಟಲ್ ಅಡ್ರೆಸ್ ಕರೆಕ್ಟಾಗಿ ಟೈಪ್ ಮಾಡಿ, ಡಿಸ್ಟ್ರಿಕ್ಟ್ ಸೆಲೆಕ್ಟ್ ಮಾಡಿ, ಪಿನ್ ಕೋಡನ್ನು ಹಾಕಿ. ಇಲ್ಲಿ ಸೇಮ್ ಆ್ಯಸ್ ಪೋಸ್ಟಲ್ ಅಡ್ರೆಸ್ ಇದ್ದರೆ ಇಲ್ಲಿ ಚೆಕ್ ಬಾಕ್ಸ್ ಮೇಲೆ ಟಿಕ್ ಮಾಡಿ. ಪ್ರೆಸೆಂಟ್ ಅಡ್ರೆಸ್ ಮತ್ತು ಪರ್ಮನೆಂಟ್ ಅಡ್ರೆಸ್ ಸೇಮ್ ಇದ್ದರೆ, ಬೇರೆದಿದ್ದರೆ ಇಲ್ಲಿ ಪರ್ಮನೆಂಟ್ ಅಡ್ರೆಸ್ಸಲ್ಲಿ ಬೇರೆ ಅಡ್ರೆಸ್ ಹಾಕಿ. ನೋಡಿ, ಇಲ್ಲಿ ಎಕ್ಸಾಮಿನೇಷನ್ ಪಾಸ್ PUC ಸೈನ್ಸ್ ಅಂತ ಸೆಲೆಕ್ಟ್ ಮಾಡಿ, ರಿಜಿಸ್ಟರ್ ನಂಬರ್ ಹಾಕಿ, ಇಯರ್ ಆಫ್ ಪಾಸಿಂಗ್ ಸೆಕೆಂಡ್ PUC ಯಾವಾಗ ಪಾಸ್ ಆಯಿತು ಅದನ್ನು ಹಾಕಿ. ಇಲ್ಲಿ ಫಸ್ಟ್ ಇಂಗ್ಲೀಷ್ ಅಂತ ಆಟೋ ಫಿಲ್ಲಾಗಿ ಬಂದಿದೆ, ಇಲ್ಲಿ ಇಂಗ್ಲೀಷಲ್ಲಿ ಮ್ಯಾಕ್ಸಿಮಮ್ ಮಾರ್ಕ್ಸ್ ಅಂತ ಹಾಕಿ ಎಷ್ಟು ಬಂದಿದೆ ಅದನ್ನು ಹಾಕಬೇಕು. ಸೆಕೆಂಡ್ PUC ಡೀಟೇಲ್ ಕೊಡಬೇಕು ಇಲ್ಲಿ ಮಾರ್ಕ್ಸಿಂದು. ನಂತರ ಇಲ್ಲಿ ಲ್ಯಾಂಗ್ವೇಜ್ ಯಾವುದಿದೆ ಅದನ್ನು ಸೆಲೆಕ್ಟ್ ಮಾಡಿ ಸೆಕೆಂಡ್ ಆಪ್ಷನ್ನಲ್ಲಿ. ನಂತರ ಸಬ್ಜೆಕ್ಟನ್ನು ಸೆಲೆಕ್ಟ್ ಮಾಡಬೇಕು. ಕನ್ನಡ, ಇಂಗ್ಲೀಷ್ ಆಯಿತು, ಕನ್ನಡ ಮತ್ತು ಬೇರೆ ಯಾವುದು ರೀಜನಲ್ ಲ್ಯಾಂಗ್ವೇಜ್ ನೀವು ಓದಿದ್ದೀರಾ ಅದನ್ನು ಸೆಲೆಕ್ಟ್ ಮಾಡಬೇಕು. ನಂತರ ಸಬ್ಜೆಕ್ಟ್ಸ್, ಬೇರೆ ಸಬ್ಜೆಕ್ಟ್ ಕೆಮಿಸ್ಟ್ರಿ, ಬಯಾಲಜಿ, ಮ್ಯಾಥಮೆಟಿಕ್ಸ್, ಫಿಸಿಕ್ಸನ್ನು ಸೆಲೆಕ್ಟ್ ಮಾಡಿ ಮಾರ್ಕ್ಸನ್ನು ಎಂಟ್ರ್ ಮಾಡಬೇಕು. ಮ್ಯಾಕ್ಸಿಮಮ್ ಮಾರ್ಕ್ಸ್ 100 ಇರುತ್ತೆ. ಒಪ್ಟೈನ್ ಮಾರ್ಕ್ಸ್, ನೀವು ಗಳಿಸಿದ ಅಂಕಗಳನ್ನು ಒಪ್ಟೈನ್ ಮಾರ್ಕ್ಸ್ ಕೆಳಗಡೆ ಹಾಕಬೇಕು. ಎಲ್ಲ ಡೀಟೇಲ್ಸ್ನ ಕರೆಕ್ಟಾಗಿ ಫಿಲ್ ಮಾಡಬೇಕು. ಇಲ್ಲಿ ಎಲ್ಲ ಫಿಲ್ ಆದ ಬಳಿಕ ನೋಡಿ, ಇಲ್ಲಿ ಟೋಟಲ್ ಮ್ಯಾಕ್ಸಿಮಮ್ ಮಾರ್ಕ್ಸ್ ಮತ್ತು ಟೋಟಲ್ ಒಪ್ಟೈನ್ ಮಾರ್ಕ್ಸ್ ಇಲ್ಲಿ ಬರುತ್ತೆ. ಪರ್ಸೆಂಟೇಜ್ ಕೂಡ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಕರೆಕ್ಟಾಗಿ ಎಂಟ್ರ್ ಮಾಡಿ ಟ್ಯಾಲಿ ಮಾಡಿ ನೋಡಿ, ನಿಮ್ಮ ಮಾರ್ಕ್ಸ್ ಕಾರ್ಡಿಗೆ ಟ್ಯಾಲಿ ಮಾಡಿ ನೋಡಿಕೊಳ್ಳಿ. ಇದೆಲ್ಲ ಫಿಲ್ ಆದ ಬಳಿಕ ನೋಡಿ, ಇಲ್ಲಿ ಕೋಟಾ ಡೀಟೇಲ್ಸ್, ಇಲ್ಲಿ ಸ್ಟಡಿಡ್ ಇನ್ ಕರ್ನಾಟಕ ಫಾರ್ ಎ ಮಿನಿಮಮ್ 7 years ಪೀರಿಯಡ್ ಅಂತ ಇರುತ್ತೆ. ಇದೆಲ್ಲನೂ ಕರೆಕ್ಟಾಗಿ ನೋಡಿಕೊಂಡು ಚೆಕ್ ಬಾಕ್ಸ್ ಮೇಲೆ ಟಿಕ್ ಮಾಡಿ. ಫಿಸಿಕಲಿ ಚಾಲೆಂಜ್ ಏನಾರ ಇದ್ದರೆ ಅದನ್ನು ಚೆಕ್ ಬಾಕ್ಸ್ ಮೇಲೆ ಟಿಕ್ ಮಾಡಿ, ಇಲ್ಲಾಂದರೆ ಹಾಗೆ ಬಿಡಿ. ಹೈದರಾಬಾದ್ ಕರ್ನಾಟಕ ರೀಜನಲ್ಲಿ ಏನಾರ ನಿಮ್ಮದು ಸರ್ಟಿಫಿಕೇಟ್ ಇದ್ದರೆ ಅದನ್ನು ಸೆಲೆಕ್ಟ್ ಮಾಡಿ. ನಂತರ ಇಲ್ಲಿ ನೋಡಿ, ಅಪ್ಲೋಡ್ ಡಾಕ್ಯುಮೆಂಟ್ಸ್ ಅಂತ ಇದೆ. ಕ್ಯಾಂಡಿಡೇಟ್ಸ್ ಫೋಟೋ 50 KB ಒಳಗಿರಬೇಕು ಮತ್ತು JPG ಫಾರ್ಮೆಟಲ್ಲಿ ಎಲ್ಲ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಬೇಕು. ಕ್ಯಾಂಡಿಡೇಟ್ ಸಿಗ್ನೇಚರ್ ಇದೆ ನೋಡಿ, ಲೆಸ್ ದ್ಯಾನ್ 20 KB ಒಳಗಿರಬೇಕು ಸಿಗ್ನೇಚರ್. ನಂತರ SSLC ಮಾರ್ಕ್ಸ್ ಕಾರ್ಡ್ 300 KB ಒಳಗಿರಬೇಕು. PUC ಮಾರ್ಕ್ಸ್ ಕಾರ್ಡ್ 300 KB ಒಳಗಿರಬೇಕು. JPG ಫಾರ್ಮೆಟಲ್ಲಿ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕು. ಆಧಾರ್ ಕಾರ್ಡ್, ಕ್ಯಾಸ್ಟ್ ಸರ್ಟಿಫಿಕೇಟ್ ಮತ್ತು 7 years ಸ್ಟಡಿ ಸರ್ಟಿಫಿಕೇಟ್. 7 ವರ್ಷ ನಾವು ಕರ್ನಾಟಕದಲ್ಲಿ ಸ್ಟಡಿ ಮಾಡಿದರೆ ಆ ಸ್ಟಡಿ ಸರ್ಟಿಫಿಕೇಟ್ ಕೂಡ ಇಲ್ಲಿ ಅಪ್ಲೋಡ್ ಮಾಡಬೇಕು. 300 KB ಒಳಗೆ ನೋಡಿ, ಇಲ್ಲಿ ಅಪ್ಲೋಡ್ ಸ್ಟಡೀಸ್ ಫಸ್ಟ್ PUC ಆ್ಯಂಡ್ ಸೆಕೆಂಡ್ PUC ಕರ್ನಾಟಕ ಸರ್ಟಿಫಿಕೇಟ್, ಅದನ್ನು ಕೂಡ ಇಲ್ಲಿ ನಾವು 300 KBಯಲ್ಲಿ JPG ಫಾರ್ಮೆಟಲ್ಲಿ ಅಪ್ಲೋಡ್ ಮಾಡಿಕೊಳ್ಳಬೇಕು. ಇಷ್ಟೆಲ್ಲ ಅಪ್ಲೋಡ್ ಆದ ಬಳಿಕ ಲಾಸ್ಟಿಗೆ ನಾವು ಸಬ್ಮಿಟ್ ಮಾಡಿ ಪೇಮೆಂಟ್ ಮಾಡಿಕೊಳ್ಳಬೇಕು. ಜನರಲ್ ಕ್ಯಾಟಗರಿ ಇದ್ದರೆ 400 rupees ನಾವು ಪೇ ಮಾಡಬೇಕು. ಕ್ಯಾಟಗರಿ 1 SC ST ಇದ್ದರೆ 250 250 ಪೇ ಮಾಡಬೇಕು. ನೋಡಿ, ಇಲ್ಲಿ ಸರ್ಕಾರಿ ನರ್ಸಿಂಗ್ ಶಾಲೆಗೆ ಆಯ್ಕೆಯಾಗಿದ್ದಲ್ಲಿ ಖಾಸಗಿ ನರ್ಸಿಂಗ್ ಶಾಲೆಗಳಲ್ಲಿನ ಸರ್ಕಾರಿ ಕೋಟಾದಲ್ಲಿ ಆಯ್ಕೆ ಬಯಸುವವರು ಯಾವ ಖಾಸಗಿ ನರ್ಸಿಂಗ್ ಶಾಲೆಗೆ ಆಯ್ಕೆ ಬಯಸುವರಿ ಎಂಬುದರ ಬಗ್ಗೆ ನಿರ್ಧರಿಸಿಕೊಂಡು ಕೌನ್ಸಿಲಿಂಗ್ಗೆ ಹಾಜರಾಗುವುದು. ಅಂದರೆ ನೀವು ಬೇರೆ ಪ್ರೈವೇಟ್ ನರ್ಸಿಂಗ್ ಕಾಲೇಜಿಗೆ ಏನಾರ ಅಡ್ಮಿಷನ್ ಆಗಲು ಇಚ್ಛಿಸುತ್ತಿದ್ದರೆ ಆ ಕಾಲೇಜಿನ ಹೆಸರು ಈ ವೆಬ್ಸೈಟ್ ಮುಖಾಂತರ ನೋಡಿಕೊಂಡು ಹೋಗಬೇಕು ಕೌನ್ಸಿಲಿಂಗ್ ಸಮಯದಲ್ಲಿ. ನಂತರ ಚೆಕ್ ಬಾಕ್ಸ್ ಮೇಲೆ ಟಿಕ್ ಮಾಡಿ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಸಬ್ಮಿಟ್ ಆದ ಬಳಿಕ ಪೇಮೆಂಟ್ ಮಾಡಬೇಕು. ಪೇಮೆಂಟ್ ಆದ ಬಳಿಕ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ ಪ್ರಿಂಟ್ ಮಾಡಿಕೊಳ್ಳಬೇಕು. ಸ್ನೇಹಿತರೆ, ಬಹಳ ಈಸಿಯಾಗಿ ಬಹಳ ಸುಲಭವಾಗಿ ನೋಡಿ, ಇಲ್ಲಿ ಡಿಪ್ಲೊಮಾ ನರ್ಸಿಂಗ್ ಕೋರ್ಸ್ GNM ಕೋರ್ಸಿಗೆ ಇಲ್ಲಿ ನಾವು ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಬಹುದು. ನೋಡಿ, ಇಲ್ಲಿ ಕೊನೆಯ ದಿನಾಂಕ ಮತ್ತು ಡೇಟ್ ಆಫ್ ಅಪ್ಲಿಕೇಶನ್ ಎಲ್ಲ ಇಲ್ಲಿ ಮಾಹಿತಿ ಕೊಡಲಾಗಿದೆ. ಆದಷ್ಟು ಬೇಗ ನೀವು 22 ಜುಲೈವರೆಗೆ ಒಳಗೆ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಿ. ಸ್ನೇಹಿತರೆ, ವಿಡಿಯೋ ಇಷ್ಟ ಆದರೆ ಇದನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.